ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ, ಇದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಸಂಧ್ಯಾ ಮಿಥುನ್ ವ್ಲಾಗ್ಸ್ ಕನ್ನಡನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ರೈಡಲ್ ಸೀಸನ್ ಎಲ್ಲ ಮುಗ್ದಿದ್ರಿಂದ ಸ್ವಲ್ಪ ಬೇಜಾರಾಗ್ತಿತ್ತು. ಹಾಗಾಗಿ ಮೈಸೂರಿಗೆ ಹೋಗೋಣ, ಒಂದೆರಡು ದಿನ ಇದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೋ ಕೆಲಸನೂ ಇತ್ತು, ಹಾಗೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಹಾಗೆ ದಾರಿಲಿ ನಳ್ಳಿಗಳನ್ನ ಮಾರ್ತಾಯಿದ್ರು. ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಳ್ತಿದ್ವಿ. ಇದು ಶೀತಕ್ಕೆಲ್ಲ ತುಂಬ ಒಳ್ಳೆಯದು. ಇವಾಗೆಲ್ಲ ವೆದರ್ ತುಂಬ ಕೋಲ್ಡ್ ಆಗಿರೋದ್ರಿಂದ ನಮ್ಮ ಅಕ್ಕಂಗೂ ಸ್ವಲ್ಪ ಶೀತ ಎಲ್ಲ ಜಾಸ್ತಿ ಇರೋದ್ರಿಂದ ತಗೊಳ್ಳೋಣ, ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ವಿ. ಹಾಗೆ ಮೈಸೂರಿಗೆ ರೀಚ್ ಆಗಿಬಿಟ್ಟು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಕ್ಕನ ಮನೆ. ಡಾಗು ನಾವು ಹೋದ ತಕ್ಷಣ ವೆಲ್ಕಮ್ ಮಾಡ್ತಾ ಇತ್ತು. ಹೋದ್ಮೇಲೆ ಕ್ರ್ಯಾಪ್ ತೊಗೊಂಡಿದ್ವಲ್ಲ, ಹಾಗಾಗಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇದ್ವಿ. ನಿಟ್ಟರೆ ಚೆನ್ನಾಗಿರಲ್ಲ ಅಂತ ಒಂದು ಜಾರ್ಗೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು, ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು ನೀರು ಹಾಕ್ಕೊಂಡು. ಅದಾದ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊನೂ ಹಾಕಿ ಅದನ್ನು ಫುಲ್ಲು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಏಡಿನ ಅಲ್ಲೇ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು. ಆದ್ರೂ ನಾವು ಮಾಡ್ದಂಗೆ ಆಗಲ್ಲ ಅಂದ್ಬಿಟ್ಟು ಮನೆಗೆ ತಂದು ನಾವು ಮತ್ತೆ ಕ್ಲೀನ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡಬೇಕು. ಅದಾದ ನಂತರ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಮಸಾಲೆನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಅದೆಲ್ಲ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಖಾರ ಇರಲಿ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ತೆಂಗಿನ ಹಾಲು ಹಾಕ್ಕೊಂಡೆ, ಸ್ವಲ್ಪ ಗಟ್ಟಿ ಬರಲಿ ಗ್ರೇವಿ ಅಂತ. ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಹೆಂಗೋ ಇರೋ ವಿಡಿಯೋ ಮಾಡಬೇಡ ಅಂತ ಹೇಳಿ ಫ್ರೆಂಡ್ಸ್, ಇವರು ನಮ್ಮ ಅಕ್ಕ. ಸಾಕಲ್ಲ? ಸಾಕು ಸಾಕು. ಝೂಮ್ ತಗೊಂಡು ಅನ್ನಕ್ಕೆ ಇಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್, ದೊಡ್ಡ ಸಾಧನೆ ಮಾಡವಳೆ. ಅನ್ನಕ್ಕೆ ಇಡ್ತಾ ಇದ್ದೀನಿ, ಅನ್ನಕ್ಕೆ ಇಟ್ಬಿಟ್ಟವಳೆ. ಎಡಿ ಬೇಯ್ತಾ ಇದೆ, ಇಲ್ಲಿ ಚಿಕನ್ ಬೇಯ್ತಾ ಇದೆ, ಇಲ್ಲಿ ಚಿಕನ್ ಬೇಯ್ತಾ ಇದೆ. ಏಡಿದೆಲ್ಲ ಫುಲ್ ಕಂಪ್ಲೀಟ್ ಆಯ್ತು ಅಡುಗೆ. ಅದಾದ್ಮೇಲೆ ಕಬಾಬ್ ಮಾಡಿದೆ. ಹಾಗಾಗಿ ಮಿಥುನ್ ಅವ್ರಿಗೆ ಕಬಾಬ್ ಕೊಟ್ಟೆ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ಯಾ? ಅದಲ್ಲ ಇದು. ಪರವಾಗಿಲ್ವಾ? ಹಂಗಾರೆ ಬೇಡ ಬಿಡಿ. ಎಲ್ರದ್ದು ಊಟ ಆಯಿತು. ನಿಧಾನಕ್ಕೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿಕೊಂಡು ಟೈಮು ರಾತ್ರಿ 11:30 ಆಗೇ ಹೋಯಿತು. ಇದು ಇಷ್ಟು ಸಂಡೇ ಬ್ಲಾಗ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮಂಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ನೋಡಿ. ನೈಟು ಲೇಟಾಗಿ ಮಲಗಿದ್ರಿಂದ ಬೆಳಿಗ್ಗೆ ಲೇಟಾಗಿ ಎದ್ವಿ. ಎದ್ದಾದ್ಮೇಲೆ ಸ್ವಲ್ಪ ಎಲ್ಲರೂ ಬಿಸಿನೀರು ಕುಡಿದ್ವಿ. ಆಚೆ ಕಡೆ ಹಂಗೆ ಕೂತ್ಕೊಂಡು ಫುಲ್ ಗ್ರೀನರಿ ಇತ್ತು, ಮಳೆ ಇತ್ತಲ್ವ, ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಬೆಳಿಗ್ಗೆ ಟಿಫನ್ಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಮಾಡ್ತಾಯಿದ್ದಾಳೆ. ಫಸ್ಟು ತುಪ್ಪ ಹಾಕ್ಕೊಂಡಿದ್ದಾಳೆ. ತುಪ್ಪ ಹಾಕಿದ್ಮೇಲೆ ಮರಾಠ ಮೊಗ್ಗು, ಅನಾನಸ್ ಮೊಗ್ಗು, ಪತ್ರೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಲು. ಅದಾದ ನಂತರ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ. ಅವಾಗಲೇ ರುಬ್ಬಿಟ್ಕೊಂಡಿದ್ಲಲ್ಲ, ಏನೇನು ಹಾಕಿದೆ ಇದಕ್ಕೆ? ಈರುಳ್ಳಿ, ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ, ಸ್ವಲ್ಪ ಗಾಂಧಾರಿ ಮೆಣಸಿನ್ಕಾಯಿ, ಆಮೇಲೆ ಚಕ್ಕೆ ಲವಂಗ, ಇದು ಏನು ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿಲ್ಲ, ಆಮೇಲೆ ಇದು ಏನು ಚಕ್ಕೆ ಲವಂಗ, ಏಲಕ್ಕಿ ಇಷ್ಟು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇವಾಗ ಹಾಕಿ ಚಿಕನ್ಗೆ ಮಿಕ್ಸ್ ಮಾಡ್ತಾಳೆ.
ಇವಳೇನು ಹೇಳೋದೇ ಇಲ್ಲ ಫ್ರೆಂಡ್ಸ್, ಹಾಕ್ತಾ ಇದೀನಿ ಮಾಡೋ ವಿಡಿಯೋನ ಅಂತ. ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ 1-2 ನಿಮಿಷ ಲೋ ಫ್ಲೇಮಲ್ಲಿ ಘಮ ಘಮ ಅಂತಿದೆ ಫ್ರೆಂಡ್ಸ್. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಘಮ್ ಅಂತಿದೆ. ಅರ್ಧ ನಿಂಬೆಹಣ್ಣು, ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಹಾಕು ನೀರನ್ನ. ಆವಾಗಲೇ ಚಿಕನ್ಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ವಿ, ಇವಾಗ ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಮತ್ತೆ ಹಾಕೊಳ್ತಾ ಇದ್ದೀನಿ. ನೀರು ಹಾಕು ನೋಡೋಣ. ನೀರು ಎಷ್ಟು ಬೇಕೋ ಅಷ್ಟು ಅಕ್ಕಿಗೆ ನೀರು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಎಲ್ರದ್ದು ತಿಂಡಿ ಎಲ್ಲ ಆಯಿತು. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಮಾಡಿದ್ಲು ನಮ್ಮಕ್ಕ. ಒಳಗಡೆ ಹೋಗೋ, ಟೀ ಪುಡಿ ಥರ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಟೀ ಪುಡಿ ಕಾಫಿ ಪುಡಿ ಏನು ಇಟ್ಕೊಂಡಿಲ್ಲ ಇವಳು, ಯಾಕೆ ಅಂದರೆ ಅವಳು ಟೀ ಕುಡಿಯಲ್ಲ, ನಮಗೆ ಟೀ ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ತರಕ್ಕೆ ಹೋಗ್ತಾಯಿದ್ವಿ. ಇದು ನಮ್ಮ ಅಕ್ಕನ ಫ್ರೆಂಡ್ ಮನೆ. ಹಾಯ್ ಹಾಯ್, ವ್ಲಾಗಲ್ಲಿ ಬರ್ತೀರಾ ನೀವು? ಥ್ಯಾಂಕ್ ಯು. ಏನಿತ್ತು ನಿನ್ನೆ ಕೇಳಿಸ್ಕೊಟ್ಟಿದ್ವಲ್ಲ ಅಲ್ಲಿ. ಚಂದ. ಬಾಯ್. ಅವ್ರ ಫ್ರೆಂಡ್ ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲಿಂದ ಅಂಗಡಿಗೆ ಹೋಗಿ ಟೀ ಪುಡಿ ತೊಗೊಂಡು ಮನೆಗೆ ಬಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಟೀ ಬಿಟ್ಟಿರೋದಕ್ಕಾಗೋದೇ ಇಲ್ಲ. ಮಾರ್ನಿಂಗು ಟೀ ಕುಡಿದಾನೆ ತಲೆನೋವ್ತಾ ಇತ್ತು ತುಂಬ, ಹಾಗಾಗಿ ಆದ ತಕ್ಷಣ ಹೋಗಿ ಟೀ ಪುಡಿ ತೊಗೊಂಬಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಮಿಥುನವರು ಸ್ವಲ್ಪ ಗಾಡಿ ಸರ್ವಿಸ್ ಇತ್ತು ಅಂತ ಅಂದ್ಬಿಟ್ಟು ಸರ್ವಿಸಿಗೆ ಬಿಡಕ್ಕೆ ಹೋಗಿದ್ರು ಗಾಡಿನ. ನಮಗೆ ಬೇಜಾರಾಗ್ತಿತ್ತು ಅಂತ ಅಂದ್ಬಿಟ್ಟು ವ್ಲಾಗ್ ಹಾಕೊಂಡು ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಅಕ್ಕನ ಫ್ರೆಂಡ್ ಬಂದರು, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ನಮ್ಮ ಅಕ್ಕನ ಫ್ರೆಂಡ್ಸ್ ಇವರು. ಹಾಯ್ ಹಾಯ್ ಮಾಡಿ. ಏನಾದರೂ ಕೂತ್ಕೊಂಡು ಚಾಲೆಂಜ್ ಅಕ್ಸೆಪ್ಟೆಡ್ ಅನ್ನು. ತಗಿ ಅವಳು ಸೂಪರ್ ಆಗಿದೆಯಾ ಬಿಡ. OTP ಹೇಳು ಸರ್. ಹೋಟೆಲ್ ದುರ್ಗಾ ಭವನ್ ಇದೆ ಅಲ್ವಾ, ಅಲ್ಲಿ ಒಳಗಡೆ ಒಂಚೂರು ಮೋರಿ ಇದೆಯಲ್ಲ, ಆ ರೋಡಲ್ಲಿ ಒಳಗಡೆ ಹೋದ್ರೆ ಮೋರಿ ಹತ್ರ ಬಿಟ್ಬಿಡಿ ಸರ್. ಅಲ್ಲೇ ಎದುರುಗಡೆನೆ ಪಾರ್ಕಿಂಗ್. ಮೋರಿ ಹತ್ರ ಸಲೂನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ, ಫೇಶಿಯಲ್ ಮಾಡ್ಸೋಣ ಅಂದ್ಬಿಟ್ಟು. ಯಾಕೆಂತಂದರೆ ಬ್ರೈಡಲ್ ಸೀಸನ್ ಇದ್ದಿದ್ದರಿಂದ ಸ್ವಲ್ಪ ತುಂಬ ಸ್ಟ್ರೆಸ್ ಆದಂಗೆ ಆಗಿತ್ತು. ಸ್ಟ್ರೆಸ್ ರಿಲೀಫ್ಗೋಸ್ಕರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ನಮ್ಮ ಅಕ್ಕನ ಫ್ರೆಂಡ್ ಅವ್ರದ್ದೇನೆ ಸಲೂನು. ಸರ್ವಿಸ್ ಅಂತೂ ತುಂಬ ಚೆನ್ನಾಗಿತ್ತು. ಯಾವುದು ಮಾಡಿಸಿದ್ವಿ ಅಂತಂದರೆ ಓಝನ್ ಗೋಲ್ಡ್ದು ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು, ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಅಕ್ಕ ಮತ್ತು ನಾನು ಇಬ್ಬರು ಫೇಶಿಯಲ್ ಮಾಡಿಸಿದ್ರಿಂದ ತುಂಬ ಟೈಮ್ ಆಗೋಗಿತ್ತು. ಹಾಗಾಗಿ ಮಧ್ಯಾಹ್ನನೂ ಸ್ವಲ್ಪ ಏನು ಊಟ ಮಾಡಿರಲಿಲ್ಲ ಅಂತ ನಮ್ಮ ಅಕ್ಕನ ಫ್ರೆಂಡು ಗೋಬಿ ತೊಗೊಂಡು ಬಂದಿದ್ರು, ಅದನ್ನು ತಿಂತಾಯಿದ್ವಿ. ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರೊಳಗೆ 9:30 ಆಗಿಬಿಟ್ಟಿತ್ತು. ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಎಮರ್ಜೆನ್ಸಿಗೆ ದೋಸೆ ಹಿಟ್ಟನ್ನೇ ತೊಗೊಂಡೋಗೋಣ ಮೋರಿಗೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಮೋರಿಗೆ ಹೋಗ್ತಾ ಇದ್ದೀವಿ. ಒಂದು ತಗೊಳ್ಳ 2 ತಗೊಳ್ಳ? ತಗೊಂಡಿರೋ 2 ಎಲ್ಲಿ ಇದು ಮೊಸರಿದೆಯಾ? ಇಷ್ಟು 2 ದಿನದ ಬ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.